ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ.
ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. ದೇಶದ ಪ್ರತಿಷ್ಠಿತ ಮ್ಯಾಟ್ರೆಸ್ ಕಂಪನಿಯಾಗಿರುವ ರೆಪೋಸ್ ಮ್ಯಾಟ್ರೆಸ್ ಲಾವಣ್ಯ ಪಚೇಸಿಯಾ ಅವರನ್ನ ತನ್ನ ನೂತನ ಸಿಇಒ ಆಗಿ ನೇಮಿಸಿದೆ. ಈ ಮ್ಯಾಟ್ರೆಸ್ ಕಂಪನಿ ದೇಶ ವಿದೇಶದಲ್ಲಿ ಅತ್ಯಂತ ಜನಪ್ರಿಯ ಹಾಸಿಗೆ ತಯಾರಿಕಾ ಕಂಪನಿಯಾಗಿದ್ದು 2025ರಲ್ಲಿ $2.31 ಬಿಲಿಯನ್ ನಿಂದ 2030ರ ವೇಳೆಗೆ $3.48 ಬಿಲಿಯನ್ ವರೆಗೆ ಲಾಭ ಗಳಿಸುವ ಗುರಿ ಹೊಂದಿದೆ. 2013ರಲ್ಲಿ ಸ್ಥಾಪನೆಯಾದ ಈ ಮ್ಯಾಟ್ರೆಸ್ ಕಂಪನಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಭಾರತದ ವಿಶ್ವಾಸಾರ್ಹ ಮ್ಯಾಟ್ರೆಸ್ಗಳ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡಿದೆ. ಕಂಪನಿಯು ಬಡವರಿಂದ ಹಿಡಿದು ಪ್ರೀಮಿಯಂ ಹಾಸಿಗೆಗಳು, ದಿಂಬಿಗೆಗಳನ್ನು ತಯಾರು ಮಾಡುತ್ತದೆ. ಸುಮಾರು 500 ಉದ್ಯೋಗಿಗಳ ತಂಡದೊಂದಿಗೆ ರೆಪೋಸ್ ಭಾರತದ ಸ್ಪರ್ಧಾತ್ಮಕ ಹಾಸಿಗೆ ಕ್ಷೇತ್ರದಲ್ಲಿ ಅಸಾಧಾರಣ ಕಂಪನಿಯಾಗಿ ಸ್ಥಾನ ಪಡೆದಿದೆ.